Hello students. So in this video I will tell how to do smart study in physics for your coming annual exam. So ನೀವು ಹೆಂಗೆ ಸ್ಟಡಿ ಮಾಡ್ಬೋದು, ಮಿನಿಮಮ್ ಸ್ಟಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋ. ಸೊ ಫಸ್ಟ್ ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಇರ್ತೇನೆ. ಸೊ ಈಗ ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ತೊಗೊಂಡ್ವಿ ಅಂತೇಳಿ ಫಸ್ಟ್ ಈಸ್ ಪಾರ್ಟ್ ಎ. ಇಟ್ ಕನ್ಸಿಸ್ಟ್ ಆಫ್ 1 ಮಾರ್ಕ್ಸ್. ಇದರೊಳಗೆ 2 ಟೈಪ್ ಕ್ವಶನ್ಸ್ ಬರ್ತವೆ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ತದೆ, ಮತ್ತೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ತದೆ. ಸೊ ಒನ್ ಈಸ್ ಮಲ್ಟಿಪಲ್ ಚಾಯ್ಸ್, ಅನದರ್ ಒನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇದು 15 ಕ್ವಶನ್ಸ್ ಇರ್ತವೆ. ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 15. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಇರ್ತವೆ. ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5. ಮೀನ್ಸ್ ದೇರ್ ಈಸ್ ನೋ ಚಾಯ್ಸ್ ಇನ್ ದಿಸ್. ಸೊ ಇಲ್ಲಿ ನಿಮಗೆ 15 ಮಾರ್ಕ್ಸ್ ಬರ್ತದೆ, ಇಲ್ಲಿ 5 ಮಾರ್ಕ್ಸ್ ಬರ್ತದೆ. ಪಾರ್ಟ್ ಬಿ ಕನ್ಸಿಸ್ಟ್ ಆಫ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್. ಸೊ 2 ಮಾರ್ಕ್ಸ್ ಅದು ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5 ಔಟ್ ಆಫ್ 9. 9 ಇರ್ತವೆ, ನೀವು 5 ಆನ್ಸರ್ ಮಾಡಬೇಕು. ಅಂದರೆ ಹಿಯರ್ ಯು ವಿಲ್ ಗೆಟ್ ಅರೌಂಡ್ 10 ಮಾರ್ಕ್ಸ್. ಪಾರ್ಟ್ ಸಿ ಇಫ್ ವಿ ಟೇಕ್, ಇಟ್ ಈಸ್ ಆಫ್ 3 ಮಾರ್ಕ್ಸ್. ಇಲ್ಲೂ ಸೇಮ್ 9 ಇರ್ತವೆ, ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5. ಸೊ 3 ಇಂಟು 5 15 ಅಂತ ಬರ್ತದೆ. 15. ಪಾರ್ಟ್ ಡಿ ಇಫ್ ಯು ಟೇಕ್, ಪಾರ್ಟ್ ಡಿ ಈಸ್ ಆಫ್ 5 ಮಾರ್ಕ್ಸ್. ಇದರೊಳಗೆ 2 ಟೈಪ್ ಇರ್ತವೆ. ಒಂದು ಲಾಂಗ್ ಆನ್ಸರ್ಸ್ ಅಂತ ಹೇಳಿ, ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಅಂತ ಹೇಳಿ. ಸೊ ಪ್ರಾಬ್ಲಮ್ಸ್ ಪ್ಲಸ್ ಡೆರಿವೇಷನ್ಸ್ ಅಥವಾ ಲಾಂಗ್ ಆನ್ಸರ್ಸ್ ಅಂತ ಅನ್ಬೋದು. ಸೊ 5 ಮಾರ್ಕ್ಸ್ ಒಳಗೆ ಲಾಂಗ್ ಆನ್ಸರ್ಸ್ ಔಟ್ ಆಫ್ 6 ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 3. ಅಂದರೆ ಇದು 15 ಮಾರ್ಕ್ಸ್. ಪ್ರಾಬ್ಲಮ್ಸ್ ತೊಗೊಂಡ್ವಿ ಅಂತೇಳಿ 4 ಇರ್ತವೆ, ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 2. ಸೊ ಹಿಯರ್ ಯು ವಿಲ್ ಗೆಟ್ 10 ಮಾರ್ಕ್ಸ್. ಹಿಯರ್ ಯು ವಿಲ್ ಗೆಟ್ 10 ಮಾರ್ಕ್ಸ್. ಸೊ ಇಫ್ ಯು ಡೂ ದಿ ಟೋಟಲ್, ಸೊ ಟೋಟಲ್ ಮಾಡಿದ್ರೆ ಅಂತೇಳಿ you will get 70 marks. 15, 5, 20, 30, 30, 30, 60 plus 10, 70. So total will be 70 marks. Question paper in set ಮಾಡ್ತಾರೆ, it will be of 115 marks. So 115 marks ಒಳಗೆ ನೀವು ಎಷ್ಟು ತಗೋಬೇಕ್ರಿ? 70 ಅಂತ. ಸೊ ಈಗ ಇದ್ರಾಗ ನೀವು ಪರ್ಟಿಕ್ಯುಲರ್ ಎಷ್ಟು ಟಾಪಿಕ್ಸ್ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಅನ್ನೋದು ಹೇಳ್ತೇನೆ. ಯಾವ್ಯಾವ ಕ್ವಶನ್ ಬರ್ಬೋದು ಅಕಾರ್ಡಿಂಗ್ ಟು ಮೈ ಸ್ಟಡಿ ಅಂತ ಹೇಳಿ. ನಾ ಫಸ್ಟ್ ಇಫ್ ಐ ಟೇಕ್, ನೀವು ಪಾರ್ಟ್ 1 ಬುಕ್, ಪಾರ್ಟ್ 1 ಟೆಕ್ಸ್ಟ್ ಬುಕ್, ದಟ್ ಈಸ್ ಅಪ್ ಟು ಗ್ರಾವಿಟೇಷನ್. ನೀವು ಅಪ್ ಟು ಗ್ರಾವಿಟೇಷನ್ ಟಾಪಿಕ್ ಏನದರಲ್ಲ ಪರ್ಫೆಕ್ಟ್ ಮಾಡಿದ್ರೆ ಅಂತೇಳಿ, ಅಪ್ ಟು ಗ್ರಾವಿಟೇಷನ್ ಪರ್ಫೆಕ್ಟ್ ಮಾಡಿದ್ರೆ ಅಂದರೆ ಯು ಆರ್ ಏಬಲ್ ಟು ಸ್ಕೋರ್ 60+ ಮಾರ್ಕ್ಸ್. ಫಸ್ಟ್ ಪಾರ್ಟ್ ಬುಕ್ ಪರ್ಫೆಕ್ಟ್ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಸ್ಕೋರ್ ಅರೌಂಡ್ 60 ಮಾರ್ಕ್ಸ್ ಔಟ್ ಆಫ್ 70. ಸೊ ಫಸ್ಟ್ ಪಾರ್ಟ್ ನೀವು ಫಸ್ಟ್ ಟರ್ಮ್ದಾಗ ಏನು ಕಲ್ತೀರಿ ಅದು ಫುಲ್ ಪರ್ಫೆಕ್ಟ್ ಮಾಡಿದ್ರೆ ಅಂದರೆ ಅರೌಂಡ್ 60 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಸ್ಕೋರ್. ಅಂದರೆ 50% ಬರೀ ಸ್ಟಡಿ ಮಾಡಿ 90% ನಾವು ಸ್ಕೋರ್ ಮಾಡ್ಲಿಕ್ಕೆ ಅಂದ. ಇದು ಒಂದು ಹಿಂಟ್. ಸೆಕೆಂಡ್, ನ್ಯೂಮರಿಕಲ್ ಪ್ರಾಬ್ಲಮ್ ತೊಗೊಂಡೆ ಅಂತೇಳಿ ಈ ಕಡೆಯಿಂದ ಹೋಗ್ತಾನೆ ಫ್ರಮ್ ಬಾಟಮ್ ಟು ಟಾಪ್. ಮೊದಲು 6 ಬೌಂಡ್ರಿ ಹೊಡೆದಂಗೆ. ಸೊ ದೊಡ್ಡ ದೊಡ್ಡ ಕ್ವಶನ್ಸ್ ತೊಗೊಳ್ಳೋಣ, ಹೆಚ್ಚು ಮಾರ್ಕ್ಸ್ ಇದ್ದದ್ದು. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ ತೊಗೊಂಡ್ವಿ ಅಂತೇಳಿ. ಸೊ ಇಫ್ ಐ ಟೇಕ್ ನ್ಯೂಮರಿಕಲ್ ಪ್ರಾಬ್ಲಮ್, ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 2 ಔಟ್ ಆಫ್ 4. So one problem will be on gravitation. So 99% ಅಥವಾ ಶುವರ್ 100% ಅಂದಂಗೆ 100 ಅನ್ನೋ ಬದಲು 99 ಅಂತಾನೆ. ಸೊ ಒಂದು ಪ್ರಾಬ್ಲಮ್ ಗ್ರಾವಿಟೇಷನ್ ಮೇಲೆ 100% ಬರ್ತದೆ. ಸೊ ಗ್ರಾವಿಟೇಷನ್ ಟಾಪಿಕ್ ಒಳಗಿಂದ ಪ್ರಾಬ್ಲಮ್ಸ್ ಕಂಪಲ್ಸರಿ ಮಾಡ್ತೀವಿ. ಇದು ಒಂದು ಹಿಂಟ್. ಸೆಕೆಂಡ್, ಲಾಸ್ ಆಫ್ ಮೋಷನ್ ಅಥವಾ ನ್ಯೂಟನ್ಸ್ ಲಾ ಆಫ್ ಮೋಷನ್, ವರ್ಕ್ ಪವರ್ ಎನರ್ಜಿ ಅಥವಾ ವರ್ಕ್ ಎನರ್ಜಿ ಪವರ್, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಶೂರ್. ಐದರ್ ಆನ್ ಲಾಸ್ ಆಫ್ ಮೋಷನ್ ಆರ್ ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಅಥವಾ ವರ್ಕ್ ಪವರ್ ಎನರ್ಜಿ ಮೇಲೆ.
ಸೊ ಇವು ಎರಡು ನಂದು ಫಸ್ಟ್ ಪಾರ್ಟ್ ಒಳಗೆ ಬಂತ್ರಿ. ಸೊ ನೀವು ಇದು ಮೂರು ಟಾಪಿಕ್ದು ಪ್ರಾಬ್ಲಮ್ಸ್ ಮಾಡಿದ್ರಂದ್ರೆ ನಿಮ್ಮದು ಈ ಪಾರ್ಟ್ ಟಚ್. ಪ್ರಿಕಾಷನರಿ ಒಮ್ಮೊಮ್ಮೆ ತಪ್ಪಬಹುದು ನಂದು ಕ್ಯಾಲ್ಕುಲೇಷನ್. ಸೊ ನಿಮಗೆ ಲಾಸ್ ಆಗಬಾರ್ದು ಅಂಥೇಳಿ ಸೊ ಯು ಕ್ಯಾನ್ ಡೂ ಥರ್ಮಲ್ ಪ್ರಾಪರ್ಟೀಸ್ ಆ್ಯಂಡ್ ಥರ್ಮೋಡೈನಮಿಕ್ಸ್. ಇವು ಎರಡರೊಳಗಿಂದ ಒಂದ್ರ ಮೇಲೆ ಪ್ರಾಬ್ಲಮ್ ಬರ್ತದೆ. ಸೆಕೆಂಡ್ ಪಾರ್ಟ್ ಬುಕ್ ಒಳಗಿಂದ ಥರ್ಮಲ್ ಪ್ರಾಪರ್ಟೀಸ್, ಥರ್ಮೋಡೈನಮಿಕ್ಸ್, ಇದ್ರ ಮೇಲೂ ಪ್ರಾಬ್ಲಮ್ಸ್ ಸಿಂಪಲ್ ಅದಾವ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಒಳಗೆ 99% ಥರ್ಮಲ್ ಕಂಡಕ್ಟಿವಿಟಿ ಮೇಲೆ ಬರ್ತದೆ, ಲಾ ಆಫ್ ಥರ್ಮಲ್ ಕಂಡಕ್ಟಿವಿಟಿ. ಥರ್ಮೋಡೈನಮಿಕ್ಸ್ ಒಳಗೆ 99% ಕ್ಯಾರ್ನಾಟ್ ಎಂಜಿನ್ ಮೇಲೆ ಬರ್ತದೆ, ಎಫಿಷಿಯನ್ಸಿ ಆಫ್ ಕ್ಯಾರ್ನಾಟ್ ಎಂಜಿನ್. ಸೊ ನೀವಿಷ್ಟು 1, 2, 3, 4, 5 ಟಾಪಿಕ್ ಮೇಲಿಂದ ಪ್ರಾಬ್ಲಮ್ಸ್ ಪರ್ಫೆಕ್ಟ್ ಮಾಡಿರಿ, ನಿಮಗೆ 2 ಪ್ರಾಬ್ಲಮ್ ಟಚ್ ಆಗ್ತವೆ. ಸೊ ಹಿಯರ್ ಯು ವಿಲ್ ಬಿ ಏಬಲ್ ಟು ಗೆಟ್ 10 ಮಾರ್ಕ್ಸ್. ಮೇನ್ ಪ್ರಾಬ್ಲಮ್ಸ್ ಎಲ್ಲರೂ ಡಿಫಿಕಲ್ಟ್ ಅಂತಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಸೊ ನೀವು ಪರ್ಟಿಕ್ಯುಲರ್ ಈ ಟಾಪಿಕ್ ಅದು ಮಾಡಿದ್ರೆ ಅಂತೇಳಿ ಶೂರ್ಲಿ ಯು ವಿಲ್ ಬಿ ಏಬಲ್ ಟು ಗೆಟ್ 10 ಮಾರ್ಕ್ಸ್. ಸೊ ಇದು ಒಂದಾಯ್ತು. ಈಗ 5 ಮಾರ್ಕ್ಸ್ದು ಲಾಂಗ್ ಆನ್ಸರ್ಸ್ ತೊಗೊಂಡ ಅಂತ ಹೇಳಿ. ಸೊ ಲಾಂಗ್ ಆನ್ಸರ್ಸ್, ಸೊ 5 ಮಾರ್ಕ್ಸ್. ಸೊ ದಿಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಈಸ್ ಆಲ್ಸೋ ಆಫ್ 5 ಮಾರ್ಕ್ಸ್. 5 ಮಾರ್ಕ್ಸ್ದು ತೊಗೊಂಡ ಅಂತ ಹೇಳಿ. ನಾವು ಎಷ್ಟು ಟಚ್ ಮಾಡ್ಬೇಕ್ರಿ? 3 out of 6. So 1 will be on motion in a straight line. Motion in a straight line. ಸೊ ಇದ್ರ ಮೇಲೆ ಒಂದು ನಕ್ಕಿ, ಅದರೊಳಗೂ S is equal to UT plus half AT square or V square minus V square is equal to 2AS. ಎರಡರೊಳಗಿಂದ ಒಂದು ನಕ್ಕಿ ಬರ್ತದೆ. ಸೊ ನೀವು ಫಸ್ಟ್ ಟೆಸ್ಟ್ದಿಂದ ರೆಗ್ಯುಲರ್ ಬಿಡಿಸ್ತಿರ್ತೀರಿ, ಸೊ ಈಸಿ ಆಗ್ತದೆ. ಇದು ಒಂದು. ಸೆಕೆಂಡ್, ಇಟ್ ವಿಲ್ ಬಿ ಫ್ರಮ್ ಮೋಷನ್ ಇನ್ ಎ ಪ್ಲೇನ್. ಮೋಷನ್ ಇನ್ ಎ ಪ್ಲೇನ್. ಸೊ ಪ್ರೊಜೆಕ್ಟೈಲ್ ಮೋಷನ್ ಇರ್ಬೋದು, ಅಥವಾ ಸರ್ಕ್ಯುಲರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಅಥವಾ ರಿಸಲ್ಟಂಟ್ ಆಫ್ 2 ವೆಕ್ಟರ್ಸ್. ಸೊ ಒಂದು 3 ಅಥವಾ 4 ಕ್ವಶನ್ ಅದಾವೆ, ಅದರೊಳಗಿಂದ ಒಂದು ನಕ್ಕಿ. ಸೊ 5 ಮಾರ್ಕ್ಸ್ ಒಳಗೆ ಇಲ್ಲೊಂದು ಬಂತು, ಇಲ್ಲೊಂದು ಬಂತು. ನನಗೆ ಎಷ್ಟು ಟಚ್ ಮಾಡೋದದ ರೀ? 3. ಅನದರ್ 5 ಮಾರ್ಕ್ಸ್ ವಿಲ್ ಬಿ ಫ್ರಮ್ Newton's law of motion or work power energy. Here if you get problem on Newton's law of motion, here you will get theory on work power energy. Suppose here you are getting theory on laws of motion, here you will get problem on work power energy. So ನೀವು ಇಷ್ಟು ಮಾಡಿದ್ರಂತೇಳಿ ನಿಮ್ಮದು 5 ಮಾರ್ಕ್ಸ್ದು ರೀಟಚ್. ಮತ್ತು ಒಂದು ಎಕ್ಸ್ಟ್ರಾ ಅಂಕ ತೊಗೊಂಡ್ವಿ ಅಂತೇಳಿ ಮತ್ತು ತಪ್ಪೋದು ಬೇಡ. ಸೊ ನಮ್ಮದು ಕ್ಯಾಲ್ಕುಲೇಷನ್ ತಪ್ಪಬಾರ್ದು ಅಂತೇಳಿ. ಸೊ ಗ್ರಾವಿಟೇಷನ್ಗಿಂತ ಮೊದಲಿನ ಟಾಪಿಕ್ ದಟ್ ಈಸ್ ರೊಟೇಷನಲ್ ಮೋಷನ್ ಆರ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅನ್ಬೋದು. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆರ್ ರೊಟೇಷನಲ್ ಮೋಷನ್ ಏನದಲ್ಲ. ಸೊ ಹಿಯರ್ ವಾಟ್ ಹಿ ಸೇಸ್, ಕ್ವಶನ್ ವಿಲ್ ಬಿ ಆಫ್ ಸ್ಪ್ಲಿಟ್ ಟೈಪ್ ಅಂತ ಹೇಳ್ತಾರೆ. ಕ್ವಶನ್ ಶುಡ್ ಬಿ ಆಫ್ ಸ್ಪ್ಲಿಟ್ ಟೈಪ್. ಅಂದರೆ 5 ಮಾರ್ಕ್ಸ್ದು ಏನು ಕ್ವಶನ್ ಅದ ಡೈರೆಕ್ಟ್ 5 ಮಾರ್ಕ್ಸ್ ಕೇಳಬಾರ್ದು. ಅದನ್ನು ನೀವು 3+2 ಮಾಡಬೇಕು. 3 ಮಾರ್ಕ್ಸ್ದು ಒಂದು ಕ್ವಶನ್, 2 ಮಾರ್ಕ್ಸ್ದು ಒಂದು ಕ್ವಶನ್, ಅಥವಾ 4 ಮಾರ್ಕ್ಸ್ದು ಒಂದು, 1 ಮಾರ್ಕ್ಸ್ದು ಒಂದು. ಸೊ ಸ್ಪ್ಲಿಟ್ ಟೈಪ್ ಅಂತ ಹೇಳ್ತಾರೆ. ಸೊ ಸ್ಪ್ಲಿಟ್ ಮಾಡಿದರೆ ಇದರೊಳಗೂ ಈಸಿ ಆಗ್ತದೆ. ಸೊ ಇಫ್ ಯು ಡೂ ದೀಸ್ 4 ಟಾಪಿಕ್ಸ್, 1, 2, 3, 4, 5 ಟಾಪಿಕ್ಸ್ ಅಂತ. ಸೊ ಫಸ್ಟ್ ಪಾರ್ಟ್ ಬುಕ್ದೊಳಗಿನೂ ಅದಾವ. ಸೊ ನೀವು ಇಷ್ಟು ಮಾಡಿದ್ರೆ ಅಂತೇಳಿ you will be able to touch 3. Other questions are from part 2, waves ಮೇಲೆ ಇರ್ಬೋದು, ಆಸಿಲೇಷನ್ಸ್ ಮೇಲೆ ಇರ್ಬೋದು. ಸೊ ಜಸ್ಟ್ ನಾ ಒಂದು ಎಕ್ಸ್ಟ್ರಾ ತೊಗೊಂಡಿನ 1, 2, 3, 4. ಸೊ ಇಷ್ಟು ನೀವು ಪರ್ಫೆಕ್ಟ್ ಮಾಡಿದ್ರೆ ಅಂತ ಹೇಳಿದ್ವಿ. ಹೌ ಮಚ್ ಯು ವಿಲ್ ಬಿ ಸ್ಕೋರಿಂಗ್? 3 out of 6 means here you are getting 15 marks. So here you are getting 15 marks. Just limited study ಮಾಡಿ, ಫುಲ್ಲು ಎಲ್ಲ ಓದೋಕ್ಕಿಂತ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಇಫ್ ಯು ಸ್ಟಡಿ ಯು ವಿಲ್ ಬಿ ಏಬಲ್ ಟು ಸ್ಕೋರ್. ಸೊ 10 + 15 25 ಮಾರ್ಕ್ಸ್ ಆಯಿತು. ನಾವು ಕಮಿಂಗ್ ಟು ದಿ 3 ಮಾರ್ಕ್ಸ್. 3 ಮಾರ್ಕ್ಸ್ ತೊಗೊಂಡ್ವಿ ಅಂತ ಹೇಳಿರಿ. ಪಾರ್ಟ್ ಸಿ ತೊಗೊಂಡ್ವಿ ಅಂದರೆ ಸೊ 3 ಮಾರ್ಕ್ಸ್ ಪಾರ್ಟ್ ಸಿ 3 ಮಾರ್ಕ್ಸ್ ಅದ. ಸೊ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ ಹೌ ಮಚ್?
5 ಔಟ್ ಆಫ್ 9 ಒಳಗೆ ನೀವು 5 ಟಚ್ ಮಾಡಬೇಕಾಗುತ್ತೆ. ಸೊ ಅಪ್ ಟು ಗ್ರಾವಿಟೇಷನ್ ತಗೊಂಡ್ರೆ ಅಂತ ಹೇಳಿರಿ, ಅಪ್ ಟು ಗ್ರಾವಿಟೇಷನ್ ಯು ವಿಲ್ ಬಿ ಏಬಲ್ ಟು ಟಚ್ ಅರೌಂಡ್ 4 ಕ್ವಶನ್ಸ್. ಸೊ ಪಾರ್ಟ್ 1 ಬುಕ್ ಒಳಗಿಂದ ಪಾರ್ಟ್ 1 ಬುಕ್ ಒಳಗಿಂದ ತಗೊಂಡ್ರೆ ಅಂತ ಹೇಳಿರಿ, ಇಲ್ಲಿ ನಿಮ್ಮದು 4 ಕ್ವಶನ್ಸ್ ಟಚ್ ಆಗ್ತವೆ. ಸೊ ಯಾವ್ಯಾವ ಆಗ್ಬೋದು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಸೊ ಮೋಷನ್ ಇನ್ ಎ ಪ್ಲೇನ್ ಒಳಗೆ ಒಂದು ಇರ್ತದೆ, ಮೋಷನ್ ಇನ್ ಎ ಪ್ಲೇನ್ ಒಂದು ಅನ್ಬೋದು. ನೆಕ್ಸ್ಟ್ ಲಾಸ್ ಆಫ್ ಮೋಷನ್, ನ್ಯೂಟನ್ಸ್ ಲಾ ಆಫ್ ಮೋಷನ್, ಇದ್ರ ಮೇಲೆ ಒಂದು, ಸೊ ಒಂದು ಇದ್ರ ಮೇಲೆ ವರ್ಕ್ ಪವರ್ ಎನರ್ಜಿ ಮೇಲೆ ಒಂದು, ದೆನ್ ರೋಟೇಷನಲ್ ಮೋಷನ್ ಇನ್ ದ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಇಲ್ಲಿ ಒಂದು ಪ್ರಾಬ್ಲಮ್ ಬರ್ತದೆ ಆಫ್ 3 ಮಾರ್ಕ್ಸ್, 3 ಮಾರ್ಕ್ಸ್ದು ಒಂದು ಪ್ರಾಬ್ಲಮ್ ಬರ್ತದೆ. ಸೊ ಇದು ಸಿಂಪಲ್ ಅದ, ಫೈಂಡ್ ಸೆಂಟರ್ ಆಫ್ ಮಾಸ್ ಅನ್ಬೋದು, ಅಥವಾ ರೊಟೇಷನಲ್ ಮೋಷನ್ದಾಗ ಆ್ಯಂಗುಲರ್ ಎಕ್ಸಲರೇಷನ್, ಆ್ಯಂಗುಲರ್ ವೆಲಾಸಿಟಿ ಕೊಟ್ಟಿರ್ತಾನೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ನೀವು ಅಪ್ ಟು ಗ್ರಾವಿಟೇಷನ್ ಮಾಡಿದರೆ ನನಗಿಲ್ಲಿ 4 ಟಚ್. ಸೊ ಬಟ್ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5 ಔಟ್ ಆಫ್ 9. ಸೊ ಮತ್ತೊಂದು 3 ಮಾರ್ಕ್ಸ್ ನೀವು ತೊಗೊಂಡ್ರೆ ಸೆಕೆಂಡ್ ಪಾರ್ಟ್ ಬುಕ್ ಒಳಗಿಂದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಸೊ ಇದ್ರ ಮೇಲೆ ಒಂದು ಬರ್ತದೆ. ಇದ್ರೊಳಗೆ ಹಾರ್ಡ್ಲಿ ಇಂದ್ರಿ 9 ಡೆಫಿನಿಷನ್ ಅದಾವೆ. ಸ್ಟ್ರೆಸ್, ಸ್ಟ್ರೈನ್, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ, ಇಲಾಸ್ಟಿಕ್ ಲಿಮಿಟ್, ಹುಕ್ಸ್ ಲಾ, ಎಲ್ಲ ಸಣ್ಣ ಸಣ್ಣ ಡೆಫಿನೇಷನ್ಸ್ ಅದಾವೆ. ಜಸ್ಟ್ ನೀವು ಈಸಿಲಿ ಮಾಡ್ಬೋದು, ಸಿಂಪ್ಲೆಸ್ಟ್ ಟಾಪಿಕ್ ಇದು ಮಾಡಿದರೆ ನೀವು ಮತ್ತೊಂದು 3 ಮಾರ್ಕ್ಸ್ ಬರ್ತವೆ. ಸೊ 1 2 3 4 5. ಸೊ ಒಂದು ಎಕ್ಸ್ಟ್ರಾ ತೊಗೊಂಡು ಅಂತ ಹೇಳಿ ನೀವು ಯಾವುದೂ ಮಾಡ್ಬೋದು, ಯಾವ ಬೇಕಾದ್ರೆ. ಸೊ ಉಳಿದಿದ್ದು ನಾ ಏನು ಮಾಡ್ತೇನೆ, ವೇವ್ಸ್ ಪ್ರಿಫರ್ ಮಾಡ್ತೇನೆ. ಸೊ ವೇವ್ಸ್ ಒಳಗಿಂದ ಒಂದು 3 ಮಾರ್ಕ್ಸ್ ಶೂರ್. ಸೊ ಟೋಟಲ್ ಒಂದು ಎಕ್ಸ್ಟ್ರಾ ತೊಗೊಂಡೇನೆ 6. ಸೊ ಯು ವಿಲ್ ಬಿ ಏಬಲ್ ಟು ಟಚ್ 5. ಸೊ ಈಗ 3 ಮಾರ್ಕ್ಸ್ ಅದಂದಮೇಲೆ ನೀವು ಟೋಟಲ್ ಮಾಡಿದ್ರೆ ಅಂತ ಹೇಳಿರಿ, ಸೊ ದಿಸ್ ಈಸ್ 15 ಮಾರ್ಕ್ಸ್. ಸೊ 15 30 30 ಪ್ಲಸ್ 10 40. ಸೊ ಬರೀ ಲಿಮಿಟೆಡ್ ಸ್ಟಡಿ ಮಾಡಿ ಯು ಕ್ಯಾನ್ ಸ್ಕೋರ್ 40 ಮಾರ್ಕ್ಸ್. ಸೊ ಅಲಾಂಗ್ ವಿತ್ ದಿಸ್ ನೀವು ಮತ್ತೆ 2 ಮಾರ್ಕ್ಸ್ ಇವು ವರ್ಕ್ ಮಾಡಿದ್ರಂದ್ರೆ ಈಸಿಲಿ ಯು ವಿಲ್ ಬಿ ಏಬಲ್ ಟು ಸ್ಕೋರ್ 60 ಪ್ಲಸ್ ಇನ್ ಫಿಸಿಕ್ಸ್. ಕ್ಲಿಯರ್ ಅದರಿ? ಸೊ ಇನ್ ಕಮಿಂಗ್ ವಿಡಿಯೋಸ್ ಐ ವಿಲ್ ಬಿ ಅಪ್ಲೋಡಿಂಗ್ so numerical problems on this, derivations on this. So 3 marks ಅದು ಏನು ಕ್ವಶನ್ ಬರ್ಬೋದು ಅದ್ರ ಮೇಲೆ ವಿಡಿಯೋಸ್ ಮಾಡಿ ಇನ್ ಕಮಿಂಗ್ ಡೇಸ್ ಐ ವಿಲ್ ಬಿ ಅಪ್ಲೋಡಿಂಗ್. ಸೊ ರಿಕ್ವೆಸ್ಟ್ ಟು ಸ್ಟೂಡೆಂಟ್ಸ್ ಟು ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಹೂ ಆರ್ ಸ್ಟಡಿಂಗ್ ಇನ್ PUC 1. ಸೊ ಅವ್ರಿಗೆ ಎಷ್ಟು ಜನಕ್ಕೆ ಆಗ್ತದೆ ಅಷ್ಟು ಜನಕ್ಕೆ ಶೇರ್ ಮಾಡಿರಿ, ಹೆಲ್ಪ್ ಆಗಲಿ. ಆಸ್ಕ್ ದೆಮ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇನ್ ಕಮಿಂಗ್ ವಿಡಿಯೋಸ್ we will see theory and problem on these sections.